ಮೊದಲಿನಿಂದಲೂ ತಮ್ಮ ವಿಭಿನ್ನ ಪಾತ್ರಗಳ ಮೂಲಕ ಜನರ ಮನ ಗೆದ್ದಿರುವ ರಾಜ್ ಬಿ ಶೆಟ್ಟಿ ನಾಯಕರಾಗಿ ನಟಿಸಿರುವ ಟೋಬಿ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ವಿಭಿನ್ನ ಕಥೆಯ ಈ ಚಿತ್ರ ಆಗಸ್ಟ್ 25ರಂದು ಬಿಡುಗಡೆಯಾಗಲಿದೆ. ಪ್ರತಿಷ್ಠಿತ ಕೆವಿಎನ್ ಪ್ರೊಡಕ್ಷನ್ಸ್ ಈ ಚಿತ್ರದ ವಿತರಣೆಯ ಹಕ್ಕನ್ನ ಪಡೆದುಕೊಂಡಿದೆ. ಟೋಬಿ ಚಿತ್ರಕ್ಕೆ ಮಾರಿಗೆ ದಾರಿ ಎಂಬ ಅಡಿ ಬರಹವಿದೆ. ಮೋಷನ್ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಈ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿದೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಮಾಹಿತಿಯನ್ನ ನೀಡಿ, ಈ ಹೊಸ ಸಿನಿಮಾ ಇದೇ ಆಗಸ್ಟ್ 25ರಂದು ವಿಶ್ವಾದ್ಯಂತ ಗ್ರಾಂಡ್ ಆಗಿ ರಿಲೀಸ್ ಆಗುತ್ತಿದೆ. ಎಲ್ಲರ ಸಹಕಾರದಿಂದ ಚಿತ್ರ ಉತ್ತಮವಾಗಿ ಮೂಡಿ ಬಂದಿದ್ದು ಪ್ರೇಕ್ಷಕರು ಚಿತ್ರವನ್ನ ಇಷ್ಟಪಡಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಒಂದು ಮೂಟೆ ಕತೆ ಮಾಡಬೇಕಾದ್ರೆ ನಮ್ಮ ಹತ್ರ ಜೇಬಲ್ ದುಡ್ಡಿರಲಿಲ್ಲ, ಹುಡುಗರು ತುಂಬಾ ಇದ್ರು. ಸೊ ನಾವೆಲ್ಲ ಸೇರ್ಕೊಂಡು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ರೀತಿಯಲ್ಲಿ ಬರೆದು ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಹೇಗೆ ದೊಡ್ಡ ರೀತಿಯಲ್ಲಿ ಜನರಿಗೆ ತಲುಪಿಸಬಹುದು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಅದಕ್ಕೂ ಕೈ ಹಿಡಿದ್ರಿ. ಅದಾದ್ಮೇಲೆ ಗರುಡ ಗಮನ ವೃಷಭ ವಾಹನ. ಸೊ ಆಗ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು. ಕಾನ್ಸೆಪ್ಟ್ ಕೂಡ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅದು ಅಂದರೆ ದೇವ್ರ ದಯೆಯಿಂದ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ಪಡ್ಕೊಳ್ತು. ಆ ಧೈರ್ಯದಿಂದ ನಾವು ಆಮೇಲೆ ಸ್ವಾತಿ ಮುತ್ತಿನ ಮಳೆಹನಿ ಅನ್ನುವಂಥ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗ ಅದಕ್ಕಿಂತ ಮುಂಚೆ ಟೋಬಿ ಅನ್ನುವಂಥ ಸಿನಿಮಾ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆ್ಯಂಡ್ ಈ ಸಿನಿಮಾನ ಮಾಡಬೇಕಾದ್ರೆ ಒಂದು ಮೊಟ್ಟೆಯ ಕಥೆಗಿಂತ ಮೇ ಬಿ 10 ಪಟ್ಟು ದೊಡ್ಡ ತಂಡ ನನ್ನ ಜೊತೆ ಇತ್ತು. ಅಷ್ಟು ದುಡಿತಾ ಇದ್ರು. ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಸಿನಿಮಾ ಕಂಪ್ಯಾರಿಟಿವ್ಲಿ ನಾವೇನ್ ಮಾಡಿದ್ವಿ ಅದಕ್ಕೆ. ಅದರ ಜೊತೆಗೆ ಈ ಸಿನಿಮಾ ನಮ್ಮನ್ನ ತುಂಬಾ ದುಡಿಸ್ಕೊಂಡಿದೆ. ಅಂದ್ರೆ ಒಬ್ಬ ನಟನಾಗಿ ಒಬ್ಬ ಸಿನಿಕರ್ತನಾಗಿ ಎಷ್ಟು ದುಡಿಸ್ಕೋಬೇಕೋ ಅಂದ್ರೆ ಸುಸ್ತು ಮಾಡಿ ಹಾಕಿದೆ. ಇಲ್ಲಿ ತನಕ ಅಂದ್ರೆ 40 ದಿವಸ ಶೂಟಿಂಗ್ ಆದ್ಮೇಲೆ ಕೈ ಮುಗಿದು ಇನ್ ಯಾವತ್ತೂ ಕೂಡ ನಿಮ್ ಸಾವಾಸಕ್ಕಿಲ್ಲ ಅಂತ ನನ್ನ ಟೀಮ್ ಕೈ ಮುಗಿಯುವಷ್ಟು ಸುಸ್ತು ಮಾಡಿದೆ. ಆ ಸುಸ್ತಿಂದ ಒಂದು ಒಳ್ಳೆ ಸಿನಿಮಾ ನಿಮ್ ಮುಂದೆ ಬಂದಿದೆ. ಅಂದ್ರೆ ನಾವು ತುಂಬಾ ಹೆಮ್ಮೆಯಿಂದ ಇಲ್ಲ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಧೈರ್ಯದಿಂದ ಹೇಳ್ಕೋಬಹುದಂತ ಸಿನಿಮಾ. ಸೊ ಮಂಗಳೂರಿನ ಮಾಧ್ಯಮ ಮಿತ್ರರ ಹತ್ರ ಸ್ಪೆಷಲ್ ರಿಕ್ವೆಸ್ಟ್ ಏನೂ ಇಲ್ಲ, ಯಾವಾಗ್ಲೂ ನೀವು ಮಾಡ್ತಾ ಇರೋ ಕೆಲಸವನ್ನೇ ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಏನಂದ್ರೆ ನಮ್ಮ ಸಿನಿಮಾಗಳನ್ನ ಜನರಿಗೆ ದಾಟಿಸಿ. ಸೊ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿತ್ರದ ನಿರ್ಮಾಪಕ ರವಿರೈ ಕಳಸ ಕೂಡ ಈ ಸಂದರ್ಭ ಮಾತನಾಡಿ ಮಾಹಿತಿ ನೀಡಿದರು. ನಾನು ಈ 3ನೇ ಚಿತ್ರ, ಈ 3ಕ್ಕೂ ನೀವು ತುಂಬ ಸಹಕಾರ ಮಾಡಿದಿರಿ. ಮಂಗಳೂರಿನ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದಿರಿ. ಇದು ನಮ್ಮ ಕನಸಿನ ಕೂಸು ಟೋಬಿ ಅಂತಕ್ಕಂಥದ್ದು. ನಾನು ಈ ಸಿನಿಮಾದ ಬಗ್ಗೆ ತುಂಬ ನಿರೀಕ್ಷೆ. ಯಾಕಂತಂದರೆ ಇದು ನೀವು ಗರುಡಗಮನ ಇಷ್ಟ ಆಗಿದ್ದರೆ ನಾವು ಯಾವತ್ತೂ ಹೇಳ್ತೀವಿ ನಮ್ಮ ತಂಡದವರು ಅದಕ್ಕಿಂತ 10 ಪಟ್ಟು ಈ ಟೋಬಿ ಚಿತ್ರ ನಿಮಗೆ ಇಷ್ಟ ಆಗ್ತದೆ ಎಲ್ರಿಗೂ ಅಂತಕ್ಕಂಥದ್ದು ನಮಗೆ ಅಷ್ಟು ಧೈರ್ಯ ಈ ಚಿತ್ರದ ಮೇಲಿದೆ. ಚಿತ್ರದ ನಾಯಕಿ ಚೈತ್ರ ಆಚಾರ್ ಅವರು ಕೂಡ ಮಾತನಾಡಿ ಚಿತ್ರಕ್ಕೆ ಪ್ರೋತ್ಸಾಹಿಸಲು ಕೇಳಿಕೊಂಡರು. ನೀವೆಲ್ಲರೂ ಹೊಸ ಮುಖಗಳು ನನಗೆ ಆಗಾಗ ಇಲ್ಲಿ ಬರ್ತಾನೆ ಇರುವಂಗಾಗ್ಲಿ, ನಿಮ್ಮೆಲ್ಲರೂ ಪದೇ ಪದೇ ನೋಡ್ತಿರುವಂಗಾಗ್ಲಿ. ನಮ್ಮ ಸಿನಿಮಾಗೆ ಬಂದರೆ ಇದೇ ಆಗಸ್ಟ್ 25ನೇ ತಾರೀಕು ನಮ್ಮ ಸಿನಿಮಾ ಟೋಬಿ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ಶ್ರಮ ಎಲ್ಲರೂ ನಮ್ಮಲ್ಲಿರುವಂಥ ಎಲ್ಲ ಶಕ್ತಿನ ಹಾಕಿ ನಮ್ಮ ಪ್ರೊಡ್ಯೂಸರ್ ಅವರು ಒಂಚೂರು ಏನಕ್ಕೆ ಅಂತ ಕೇಳದೆ ಇರೋ ದುಡ್ಡನ್ನೆಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಸಿನಿಮಾನ ತೆಗೆದಿದ್ದೀವಿ. ಆ ಒಂದು ಸ್ಕೇಲ್ ನಿಮಗೆ ಗರುಡಗಮನ ಏನಿತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋದ್ರ ಮೂಲಕ ಜೊತೆಗೆ ನಾವೇನು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಅದು ಕೂಡ ಎದ್ದು ಕಾಣಿಸುತ್ತೆ. ಆ್ಯಂಡ್ ಎಲ್ಲೂ ನಾವು ಏನೋ ಒಂದು ಈ ಥರ ಪ್ರಾಜೆಕ್ಟ್ ಮಾಡಬೇಕು ಅನ್ನೋದಕ್ಕೆ ತೆಗೆದಿದ್ದಂಥ ಸಿನಿಮಾ ಥರ ಕಾಣಿಸಲ್ಲ. ಈಗಾಗಲೇ ನಾನು ರಫ್ ಎಡಿಟ್ ಒಂದು ನೋಡಿರೋದ್ರಿಂದ ನಾನು ಇದರಲ್ಲಿ ನಟನೆ ಮಾಡಿದ್ರು ಕೂಡ ಅದು ನನಗೆ ನಾನು ಅದರಲ್ಲಿ ಇದ್ದೀನಿ ಅಂತ ಅನ್ನಿಸ್ದೆ. ಒಂದು ಕಥೆಯಾಗಿ ಅದನ್ನು ನೋಡಿದಾಗ ಎಷ್ಟು ಬೇಗ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಇನ್ನು ರಾಜ್ ಬಿ ಶೆಟ್ಟಿ ಈವರೆಗಿನ ಚಿತ್ರಗಳ ಪೈಕಿ ಟೋಬಿ ಬಿಗ್ ಬಜೆಟ್ ನ ಚಿತ್ರವಾಗಿದೆ. ಲೈಟರ್ ಬುದ್ಧ ಫಿಲ್ಮ್ಸ್, ಅಗಸ್ತ್ಯ ಫಿಲ್ಮ್ಸ್ ಹಾಗೂ ಕಾಫಿ ಗ್ಯಾಂಗ್ ಸ್ಟುಡಿಯೋ ಲಾಂಛನದಲ್ಲಿ ಈ ಚಿತ್ರ ನಿರ್ಮಾಣವಾಗಿದೆ. ಶಾಮಿಲ್ ಬಂಗೇರಾ ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರಾಗಿದ್ದಾರೆ. ಮೂಲ ಕಥೆ ಟಿ.ಕೆ. ದಯಾನಂದ್ ಅವರದ್ದು. ರಾಜ್ ಬಿ ಶೆಟ್ಟಿ ರಚನೆ ಹಾಗೂ ಬಾಸಿಲ್ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ. ಮಿಥುನ್ ಮುಕುಂದನ್ ಸಂಗೀತ ನಿರ್ದೇಶನ, ಪ್ರವೀಣ್ ಶ್ರೇಯನ್ ಛಾಯಾಗ್ರಹಣ, ಸಂಕಲನ ಹಾಗೂ ಅರ್ಜುನ್ ರಾಜಶೇಖರ್ ಅವರ ಸಾಹಸ ನಿರ್ದೇಶನ ಟೋಬಿ ಚಿತ್ರಕ್ಕಿದ್ದು, ರಾಜ್ ಬಿ ಶೆಟ್ಟಿ, ಸಂಯುಕ್ತ ಹೊರನಾಡು, ಚೈತ್ರ ಆಚಾರ್, ಗೋಪಾಲಕೃಷ್ಣ ದೇಶಪಾಂಡೆ, ದೀಪಕ್ ರಾಜ್ ಶೆಟ್ಟಿ ಮತ್ತಿತರರು ತಾರಾ ಬಳಗದಲ್ಲಿದ್ದಾರೆ.